ಪಿತನ ಮತ್ತು ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನ ವಚನ ಶುಶ್ರೂಷೆಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ. ಮನುಕುಲವು ಜಗದ ಮೇಲೆ ಹರಡಿದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು. ಈ ಮನುಷ್ಯ ಪುತ್ರಿಯರ ಚೆಲುವನ್ನು ಕಂಡು ದೇವಪುತ್ರರು ತಮಗೆ ಇಷ್ಟ ಬಂದವರನ್ನೆಲ್ಲ ಮದುವೆಯಾದರು. ಆಗ ಸರ್ವೇಶ್ವರ ಸ್ವಾಮಿ, ನನ್ನ ಆತ್ಮವು ಮನುಷ್ಯನಿಗೆ ಶಾಶ್ವತವಾಗಿ ಹೊಣೆಯಾಗಿರಲಾರದು. ಭ್ರಷ್ಟರಾದ ಅವರು ಮರ್ತ್ಯರು, ಅವರ ಆಯುಸ್ಸು ಕೇವಲ 120 ವರ್ಷ ಇರಲಿ ಎಂದರು. ದೇವದೂತರು ಮನುಷ್ಯಪುತ್ರರು ಕೂಡಿ ಮಕ್ಕಳು ಹುಟ್ಟಿದರು. ಆ ಕಾಲದಲ್ಲಿ ಅದಾದ ನಂತರವೂ ಜಗದಲ್ಲಿ ನೆಪಿಲಿಯರು ಇದ್ದರು. ಇವರೇ ಪ್ರಾಚೀನ ಕಾಲದ ಸುಪ್ರಸಿದ್ಧ ಪರಾಕ್ರಮಿಗಳು. ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಇವರ ಮನದ ಆಲೋಚನೆಗಳು ಸದಾ ಕೆಟ್ಟದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿ ಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ. ಅವುಗಳನ್ನು ಉಂಟು ಮಾಡಿದ್ದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ ದೇವರು ತನ್ನ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನಾನು ವ್ಯಥೆ ಪಡುತ್ತೇನೆ ಎಂದು ದುಃಖಭರಿತರಾಗಿ ನುಡಿಯುತ್ತಿದ್ದಾರೆ. ಆದಿಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನನ್ನು ಸೃಷ್ಟಿ ಮಾಡಿದಕ್ಕಾಗಿ ನನಗೆ ವ್ಯಥೆ ಆಗ್ತಾ ಇದೆ. ಈ ಮನುಷ್ಯರೊಟ್ಟಿಗೆ ನಾ ಎಲ್ಲವನ್ನ ಅಳಿಸಿ ಹಾಕುತ್ತೇನೆ. ಎಲ್ಲವನ್ನ ನಾಶ ಮಾಡಬೇಕೆಂದು ದೇವರು ಬಯಸುತ್ತಾರೆ. ಆದರೆ ಇಡೀ ಸೃಷ್ಟಿಯಲ್ಲಿ, ಪ್ರಪಂಚದಲ್ಲಿ ಎಲ್ಲರೂ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿದ್ದಂತ ಕಾಲದಲ್ಲಿಯೂ ಸಹ ದೇವರ ಕಣ್ಣಿಗೆ ಒಂದು ವ್ಯಕ್ತಿ ಕಾಣ್ತಾನೆ. ಆತನು ದೇವರಿಗೆ ಅಚ್ಚುಮೆಚ್ಚಿನವನಾಗಿ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುತ್ತಾನೆ. ಆತನ ಹೆಸರು ನೋಹ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಎಲ್ಲವೂ ಕೆಟ್ಟದಾಗಿದೆ, ಎಲ್ಲವೂ ಕೆಡಕಾಗಿದೆ, ಎಲ್ಲರೂ ಕೆಟ್ಟವರಾಗಿದ್ದಾರೆ ಎಂಬುದಾಗಿ ದೇವರು ನುಡಿಯುವ ಸಂದರ್ಭದಲ್ಲಿ ತಾನು ಸೃಷ್ಟಿ ಮಾಡಿದ ಜನರಲ್ಲಿ ಒಬ್ಬನು ನೀತಿವಂತನಾಗಿದ್ದಾನೆ ಎಂದು ದೇವರಿಗೆ ಅನಿಸಿದೆ ತಡ. ಆ ನೀತಿವಂತನ ಅಳಿವಿಗೆ ದೇವರು ಮುಂದಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ದೇವರು ಎಷ್ಟು ಕೃಪೆಯುಳ್ಳವರು, ಎಷ್ಟು ದಯವುಳ್ಳವರು ಎಂಬುದನ್ನ ಇಲ್ಲಿ ನಮಗೆ ವಾಕ್ಯದ ಮೂಲಕ ತೋರ್ಪಡುತ್ತಾ ಇದೆ. ನೋಹನು ನೀತಿವಂತನು. ನಾವು ನೀತಿವಂತರಾಗಿ ದೇವರ ದೃಷ್ಟಿಯಲ್ಲಿ ಜೀವಿಸಬೇಕೆಂಬುದಾಗಿ ವಚನ ನಮಗೆ ಹೇಳ್ತಾ ಇದೆ. ಈ ನೀತಿವಂತನಾದ ನೋವನನ್ನ ಕರೆದು ದೇವರು ಹೇಳ್ತಾರೆ, ನೋಡು, ಮಾನವರೆಲ್ಲರೂ ಕೆಟ್ಟ ನಡತೆಯಲ್ಲಿ ಜೀವಿಸ್ತಾ ಇದ್ದಾರೆ. ನಾನು ಜಲಪ್ರಳಯದ ಮೂಲಕ ಎಲ್ಲರನ್ನ ನಾಶ ಮಾಡ್ತೀನಿ. ಆದರೆ ನಿನ್ನೊಡನೆ ನಾನು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತೇನೆ. ನಾನು ಹೇಳುವುದನ್ನ ಮಾತ್ರ ನೀನು ಕೇಳು. ನೋಹನಿಗೆ ದೇವರು ಈ ಮಾತನ್ನ ಹೇಳುವಾಗ ನೋಹನಿಗೆ 500 ವರ್ಷ ಪ್ರಾಯವಾಗಿರುತ್ತೆ. ಆತನಿಗೆ 3 ಮಕ್ಕಳು ಇರ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಮಕ್ಕಳು ಸೇಮ್, ಹ್ಯಾಮ್, ಹೆಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದವನಾಗಿರುತ್ತಾನೆ ನೋಹ. ಆತನಿಗೆ 500 ವರ್ಷವಾಗಿರುತ್ತದೆ. ದೇವರು ಕರೆದಾಗ, ದೇವರು ಈ ಲೋಕವನ್ನ ನಾನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ಎಂದು ಹೇಳುವಾಗ
ನೋಹನು ನಂಬಿದನು. ದೇವರ ಮಾತನ್ನ ಶ್ರದ್ಧೆಯಿಂದ ಆಲಿಸಿದನು ನೋಹನು. ದೇವರಿಗೆ ಹಿಂತಿರುಗಿ ಮಾತಾಡ್ಲಿಲ್ಲ. ದೇವರು ಹೇಳುವುದನ್ನೆಲ್ಲ ತಾನು ಕೇಳುತ್ತಾ ಇದ್ದನು. ದೇವರು ಹೇಳಿದ್ರು, ನೀನು ಒಂದು ನೌಕೆಯನ್ನ ಮಾಡು, ನಾವೆಯನ್ನ ಕಟ್ಟು. ಆ ನಾವೇ ಇಂಥ ಮರದಲ್ಲಿಯೇ ಇರಬೇಕು, ಇಷ್ಟು ಅಡಿ ಉದ್ದವಾಗಿ ಇರಬೇಕು, ಇಷ್ಟು ಮೀಟರ್ ಎತ್ತರವಾಗಿರ್ಬೇಕು, ಅದಕ್ಕೆ ಇಷ್ಟು ಕಿಟಕಿಗಳು ಇರಬೇಕು, ಅದೆಲ್ಲವನ್ನ ನೀನು ಮಾಡು ಎಂದು ನೋಹನಿಗೆ ದೇವರು ಹೇಳ್ತಾರೆ. ದೇವರು ಹೇಳಿದಂತೆ ನೋಹ ಮಾಡ್ತಾನೆ. ನೋಹನ ಜೀವನದಲ್ಲಿ ಅನೇಕ ಅನುಭವಗಳಿದ್ದಿರಬಹುದು. ಇದನ್ನ ಹೀಗೆ ಮಾಡಬೇಕು, ಹೀಗೆ ಕಟ್ಟಿದ್ರೆ ಚೆಂದಾಗಿರುತ್ತೆ, ಇನ್ನು ಇಷ್ಟು ಎತ್ತರ ಮಾಡಬಹುದಾಗಿತ್ತು, ಇಷ್ಟು ಕೊಠಡಿಗಳನ್ನ ಮಾಡಬೇಕಾಗಿತ್ತು ಎಂಬ ಯೋಚನೆ ಇದ್ದಿರಬಹುದು. ಆದರೆ ನೋಹನು ದೇವರ ಮಾತಿಗೆ ಎದುರು ಮಾತು ಆಡೋದಿಲ್ಲ. ದೇವರು ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೇಳ್ತಾನೆ. ದೇವರು ಹೇಗೆ ಅವನಿಗೆ ಇಷ್ಟೇ ಮೀಟರ್ಗಳಲ್ಲಿ ಇಷ್ಟಿಷ್ಟೇ ಕೋಣೆಗಳಿರಬೇಕು, ಇಂಥ ಕಿಟಕಿಗಳಿರಬೇಕು, ಬಾಗಿಲಿರಬೇಕು ಎಂದು ಹೇಳ್ತಾರೋ ಅದೆಲ್ಲವನ್ನ ಮಾಡ್ತಾರೆ. ನೋಹನು ದೇವರ ಆಜ್ಞೆಯನ್ನ ಕೈಗೊಂಡು ನಡೀತಾನೆ. ದೇವರ ಮಾತನ್ನ ಕೇಳಿ ದೇವರು ಹೇಳಿದ ಹಾಗೆ ನಡೆದುಕೊಳ್ಳುತ್ತಾನೆ. ಆತ ಏನೆಲ್ಲ ದೇವರು ಹೇಳ್ತಾರೋ ಅದೆಲ್ಲವನ್ನ ಕೇಳಿ ನೌಕೆಯನ್ನ ಸಿದ್ಧ ಮಾಡ್ತಾನೆ. ನೌಕೆಯನ್ನ ಸಿದ್ಧ ಮಾಡಿ ದೇವರು ಹೇಳಿದ ವಚನ ಮಾತನ್ನ ಕೇಳಿ ಕಾಯ್ತಾ ಇರ್ತಾನೆ ನೋಹನು. ದೇವರು ಹೇಳ್ತಾರೆ, ನಾನು ಹೇಳುವ ಸಮಯದಲ್ಲಿ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಮಕ್ಕಳ ಹೆಂಡತಿಯರು ಹಾಗೂ ಎಲ್ಲಾ ಜಾತಿ ಪಕ್ಷಿ ಪ್ರಾಣಿಗಳನ್ನ ಹೆಣ್ಣು ಗಂಡಾಗಿ ನೀನು ನೌಕೆ ಒಳಗೆ ಸೇರಿಸಿಕೋ ಎಂದು ಹೇಳಿರ್ತಾರೆ. ಈ ಮಾತನ್ನ ಕೇಳಿ ನೋಹನು ಕಾಯ್ತಾ ಇರ್ತಾನೆ. ನೋಹನು ದೇವರ ಸಂದೇಶದಂತೆ ನಾವೇ ಕಟ್ಟುವಾಗ ಅವನಿಗೆ 500 ವರ್ಷ ಪ್ರಾಯವಾಗಿರುತ್ತೆ. ಇಗೋ, ಆತನು ದೇವರ ಮಾತನ್ನ ಆಲಿಸಿ ಅದರಂತೆ ನಡೆದುಕೊಂಡು ದೇವರಿಗಾಗಿ ಎದುರು ನೋಡ್ತಾನೆ. 6ನೇ ವಾಕ್ಯ 22ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುತ್ತೆ, ನೋಹನು ಹಾಗೆಯೇ ಮಾಡಿದನು, ದೇವರ ಆಜ್ಞಾನುಸಾರ ನಡೆದುಕೊಂಡನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಹನು ದೇವರ ಮಾತನ್ನು ಒಂದು ತಟ್ಟಲಿಲ್ಲ, ದೇವರಿಗೆ ವಿರುದ್ಧವಾಗಿ ಒಂದು ಕಾರ್ಯನೂ ಮಾಡಲಿಲ್ಲ. ದೇವರ ಆಜ್ಞಾನುಸಾರ ಅವ್ರು ಏನು ಹೇಳಿದ್ರು ಅದನ್ನ ಮಾತ್ರ ಮಾಡ್ದ. ದೇವರ ಮಾತನ್ನ ಕೇಳುವಾಗ, ದೇವರ ಮಾತಂತೆ ನಡೆಯುವಾಗ ಎಲ್ಲವೂ ಸಫಲವಾಗುತ್ತೆ, ವಿಫಲವಾಗೋದಿಲ್ಲ. ನೋಹ ದೇವರ ಆಜ್ಞಾನುಸಾರ ನಡೆದುಕೊಂಡನು. 7ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, ಸರ್ವೇಶ್ವರ ಸ್ವಾಮಿ ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿಕೊಳ್ಳಿರಿ. ಇಗೋ, ಎಲ್ಲ ಶುದ್ಧ ಪ್ರಾಣಿಗಳಿಂದ ಒಂದೊಂದು ಎಲ್ಲಾ ಜಾತಿಯ ಪ್ರಾಣಿಗಳನ್ನ ಗಂಡು ಹೆಣ್ಣಾಗಿ ಸೇರಿಸಿಕೋ. ನೋಹನು ಎಲ್ಲವನ್ನ ಹಾಗೆ ಮಾಡ್ತಾನೆ. ನಾನು ಎಲ್ಲವನ್ನ ಉಳಿಸಿ ನಿಮ್ಮನ್ನ ಕಾಪಾಡ್ತೀನಿ. ದೇವರು ವಾಗ್ದಾನ ಮಾಡ್ತಾರೆ. ನವಲವಿನ ಸಹೋದರ ಸಹೋದರಿ, ನನ್ನ ಆಯುಸ್ ಕಾಲವನ್ನ ನಿಗದಿಪಡಿಸಿದ ದೇವರು. ಆತನು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯು, ಆತನು ನುಡಿದಿರುವ ವಚನದಲ್ಲಿ ಭರವಸೆ ಇಟ್ಟು ನಾವು ಜೀವಿಸಬೇಕು. ನಮ್ಮ ಪ್ರಾರ್ಥನೆಗಾಗಿ ಎದುರು ನೋಡ್ತಾ ಇರಬೇಕು. ನೋಹನು ನೌಕೆಯನ್ನ ಕಟ್ಟಿ ಕಾದದ್ದು ವಚನ ಹೇಳುತ್ತೆ 100 ವರ್ಷಗಳು. 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಭೂಮಿಯ ಮೇಲೆ ಜಲಪ್ರಳಯ ಬಂದಾಗ ನೋಹನಿಗೆ 600 ವರ್ಷಗಳು. 100 ವರ್ಷ ನೌಕೆಯನ್ನ ಕಟ್ಟಿ ದೇವರ ವಾಕ್ಯವನ್ನ ನಂಬಿ ದೇವರ ಆಜ್ಞಾನುಸಾರ ಜೀವಿಸಿ ಆಶೀರ್ವಾದವನ್ನ ಎದುರು ನೋಡ್ತಾ ಇದ್ದ. ಆ ನಾವೆಯೊಳಗೆ ರಕ್ಷಣೆ ಪಡೆಯಲು ರಕ್ಷಕನನ್ನ ಎದುರು ನೋಡ್ತಾ ಇದ್ದ. ನೋಹನು ದೇವರ ಆಜ್ಞಾನುಸಾರ ತಾನು ಕಾಯುತ್ತಿದ್ದಾಗ ದೇವರು ಜಲಪ್ರಳಯವನ್ನ ಬರಮಾಡಿದರು. ಜಲಪ್ರಳಯವನ್ನ ಬರಮಾಡಿದ ದೇವರು, ಇಗೋ
ನೋಹನ ಕುಟುಂಬವನ್ನ ನಾವೇ ಒಳಗೆ ಬಿಟ್ಟು ಅವರು ಬಾಗಿಲನ್ನ ಮುಚ್ಚಿದರು, ರಕ್ಷಣಾ ಬಾಗಿಲನ್ನ ಹಾಕಿದರು. ಯಾವ ಕೇಡು ಅವರಿಗೆ ಬಾರದೆ ಇರುವಂತೆ ಇಗೋ ಆ ನೌಕೆಯಲ್ಲಿ ಜೀವಿಸಲು ಅವರಿಗೆ ಕೊಟ್ಟಂತ ಉನ್ನತವಾದ ಕೃಪೆ. ನೋಹನ ಕುಟುಂಬ ದೇವರ ಕರಗಳಲ್ಲಿ ರಕ್ಷಣೆಯನ್ನ ಪಡೆದವು. ಇಗೋ ಇದಾಗಿದೆ ರಕ್ಷಣೆಯ ಸಭೆ. ಈ ರಕ್ಷಣೆಯ ಸಭೆಯಾಗಿ ಮೊದಲು ಈ ನೋಹನ ನೌಕೆಯಲ್ಲಿ ನೋಹನ ಕುಟುಂಬ, ದೇವರು ಸೃಷ್ಟಿಸಿದ ಶುದ್ಧವಾದ ಜಾತಿ ಪ್ರಾಣಿಗಳೆಲ್ಲವೂ ಒಂದಾಗಿ ಸೇರಿ ದೇವರ ರಕ್ಷಣೆಯನ್ನ ಪಡೆದವು. ದೇವರ ಅಂಗೈಯಲ್ಲಿ ನಾವು ಚಿತ್ರಿತವಾದವರು ದೇವರ ಆಶ್ರಯದಲ್ಲಿ ಜೀವಿಸುವಾಗ ಪ್ರಪಂಚದಲ್ಲಿ ಎಂತ ಕೇಡು ಬಂದರೂ ಅವು ನಮಗೆ ನಷ್ಟ ಈಡು ಮಾಡೋದಿಲ್ಲ. ನಮ್ಮನ್ನ ರಕ್ಷಿಸಲು ದೇವರ ಕರಗಳು ಚಾಚಲ್ಪಟ್ಟಿದೆ. ನೋಹ ತನ್ನ ಕುಟುಂಬ ಸಮೇತವಾಗಿ ದೇವರು ಹೇಳಿದ ಪ್ರಕಾರ ಎಲ್ಲ ಜಾತಿ ಪ್ರಾಣಿಗಳನ್ನ ಒಳಗೆ ಬಿಟ್ಟು ತಾನು ಒಳಗೆ ಸೇರಿಕೊಂಡಾಗ ವಾಕ್ಯ ಹೇಳುತ್ತೆ, ದೇವರು ಬಾಗಿಲನ್ನ ಮುಚ್ಚಿದ್ರು. ಬಾಗಿಲನ್ನ ಮುಚ್ಚಿ ಇಗೋ ಜಲಪ್ರಳಯ ಮುಗಿಯುವಾಗ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರಿಗೆ ನೋಹನ ಮತ್ತು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳ ನೆನಪು ಮಾಡಿಕೊಂಡರು ಅಲ್ಲ, ನೆನಪಿತ್ತು. ಜಲಪ್ರಳಯ ಬರುವಾಗಲೂ ಜಲಪ್ರಳಯದ ಕುರಿತಲ್ಲ ದೇವರು ನೆನಪಿಸಿಕೊಂಡಿದ್ದು, ನೀತಿವಂತನಾದ ನೋಹನನ್ನ, ಆತನ ಕುಟುಂಬವನ್ನ ನಾನು ನಾವೆಯಲ್ಲಿಟ್ಟಿದ್ದೇನೆ. ಅವರು ನನ್ನ ಮಾತನ್ನ ಕೇಳಿ ನನ್ನ ಆಜ್ಞಾನುಸಾರ ನಡೆದುಕೊಂಡ ನೀತಿವಂತನ ಕುಟುಂಬ. ಇಗೋ ಜಲಪ್ರಳಯ ನಿಂತಾಗ ಅವರನ್ನ ನಾನು ರಕ್ಷಿಸಿ ಹೊರತರಬೇಕು. ದೇವರಿಗೆ ನೆನಪಿಗೆ ಬರ್ತಾರೆ. ಪ್ರಿಯರೇ, ಜಲಪ್ರಳಯವು ಮುಗಿದಾಗ ನೋಹ ಪರೀಕ್ಷೆ ಮಾಡಿದಂತಹ ಕಾಗೆಯನ್ನ ಕಳಿಸ್ತಾನೆ. ಕಾಗೆ ಹಿಂತಿರುಗಿ ಬರ್ತದೆ. ಪಾರಿವಾಳವನ್ನ ಕಳಿಸ್ತಾನೆ. ಪಾರಿವಾಳ ಹೊಸ ಚಿಗುರಾದ ಒಲಿವ್ ಗಿಡದ ಚಿಗುರನ್ನ ಹಿಂತಿರುಗಿ ತರುವಾಗ ನೆಲದ ಮೇಲೆ ನೀರು ಬತ್ತಿದೆ ಎಂದು ತಿಳಿದುಕೊಳ್ಳುತ್ತಾನೆ. ನೋಹ ದೇವರನ್ನ ಎದುರು ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಬಾಗಿಲು ಮುಚ್ಚಿದ್ದು ಮಾನವನಲ್ಲ, ಬಾಗಿಲು ಮುಚ್ಚಿದ್ದು ದೇವರಾಗಿದ್ದಾರೆ. ಅವರು ಮುಚ್ಚಿದ್ದನ್ನ ಯಾರು ತೆರೆಯುವುದಕ್ಕೆ ಆಗೋದಿಲ್ಲ, ಅವರು ತೆರೆದದನ್ನ ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲ. ವಚನ ಹೇಳುವಂತೆ ರಕ್ಷಣೆಯ ಬಾಗಿಲು ಮುಚ್ಚಿದ್ದು ರಕ್ಷಕರಾದ ಪ್ರಭುದೇವರು, ರಕ್ಷಕರಾದ ನನ್ನ ಕ್ರಿಸ್ತನು. ಇಗೋ ನೋಹನನ್ನು ರಕ್ಷಿಸಿದ ಹಾಗೆ, ಇಗೋ ನೋಹನ ಕುಟುಂಬವನ್ನು ರಕ್ಷಿಸಿದ ಹಾಗೆ ನನ್ನನ್ನು ನಿನ್ನನ್ನು ರಕ್ಷಿಸಲು ಇಗೋ ಅಂದು ನೌಕೆ ಕಟ್ಟಲು ಹೇಳಿದ ದೇವರು ಇಂದು ನನ್ನನ್ನ ರಕ್ಷಿಸಲು, ನಿನ್ನ ಕುಟುಂಬವನ್ನ ರಕ್ಷಿಸಲು ತನ್ನ ಪುತ್ರನನ್ನೇ ಧರೆಗೆ ಕಳಿಸಿಕೊಟ್ಟು ಆ ಪುತ್ರನ ಪರಿಶುದ್ಧವಾದ ಕೃಪೆಯಲ್ಲಿ ಜೀವಿಸಲು ನಮಗೆ ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಕೊಟ್ಟ ದೇವರು. ನಾವು ಸಹ ನೋಹನಂತೆ ನೀತಿವಂತರಾಗಬೇಕಾದ್ರೆ ದೇವರ ಮಾತನ್ನ ಕೇಳಬೇಕು, ದೇವರ ಮಾತಿನಂತೆ ನಡಿಬೇಕು, ದೇವರ ಮಾತಿನಂತೆ ನಾವು ಜೀವಿಸಬೇಕು, ದೇವರಲ್ಲೇ ಆಶ್ರಯಿಸಿಕೊಳ್ಳಬೇಕು. ನನ್ನ ಒಲವಿನ ಸಹೋದರ ಸಹೋದರಿ, ನೋಹನು ಎಂದಿಗೂ ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ಮಳೆ ಬರ್ಲಿಲ್ವಲ್ಲ, ದೇವ್ರು ಹೇಳಿದ್ರಲ್ಲ ಅಂತ ಪ್ರಶ್ನೆ ಮಾಡಲಿಲ್ಲ. ದೇವ್ರು ಹೇಳಿದ್ದಾರೆ ನಾನು ಕಾಯ್ತೀನಿ. 100 ವರ್ಷಗಳು ಆತ ದೇವರ ಮಾತನ್ನ ಕೇಳಿ ನೌಕೆಯನ್ನ ಕಟ್ಟಿ ನಾವೇ ಒಳಗೆ ಜೀವಿಸಿದನು. ದೇವರ ಬಾಗಿಲನ್ನ ತೆರೆದಾಗ ನೋಹನ ಕುಟುಂಬವು ಹೊರಬಂತು. ಎಲ್ಲ ಪ್ರಾಣಿ ಪಕ್ಷಿಗಳು ಹೊರಬಂದವು. ನೋಹನು ಕೃತಜ್ಞತಾ ಬಲಿಯನ್ನು ಅರ್ಪಿಸಲು ಹೊಸ ಬಲಿಪೀಠವನ್ನ ಕಟ್ಟಿ ಇಗೋ ನೋಹನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಗೆ ಕೃತಜ್ಞತಾ ಬಲಿಯನ್ನ ಅರ್ಪಿಸಿದನು. ದೇವರ ಅನುಗ್ರಹ, ದೇವರ ಕೃಪೆಯಲ್ಲಿ ನೋಹನ ಕುಟುಂಬ ಜೀವಿಸಿದರು. ನನ್ನ ಒಲವಿನ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸಲು ನಾವು ಪ್ರಯತ್ನಿಸೋಣ. ನೋಹನಂತೆ ನೀತಿವಂತರಾಗೋಣ. ನೋಹನ ಕುಟುಂಬದಂತೆ ನನ್ನ ಕುಟುಂಬವು ಕ್ರಿಸ್ತನ ಕರಗಳಲ್ಲಿ ರಕ್ಷಣೆಯನ್ನ ಪಡೆದ ಕುಟುಂಬವಾಗಿ ಆ ಕರ್ತನನ್ನೇ ನಂಬಿ ಜೀವಿಸುವವರಾಗಲು ಬೇಕಾಗಿರುವಂತ ಎಲ್ಲಾ ಕೃಪೆಯನ್ನ ದೇವರೇ ನಮಗೆ ನೀಡಿರೆಂದು ನೋಹನಂತೆ ನಮ್ಮೆಲ್ಲ ಕಾರ್ಯಗಳನ್ನ ದೇವರಿಗೆ ಸಮರ್ಪಿಸಿ ದೇವರ ಚಿತ್ತದಂತೆ ನಮಗೆ
ನಡೆಯಲು ಬೇಕಾಗಿರುವಂತ ಕೃಪಾಶೀರ್ವಾದವನ್ನು ಪವಿತ್ರಾತ್ಮರು ದಯಪಾಲಿಸಲೆಂದು ನಮ್ಮೆಲ್ಲರನ್ನ ನಮ್ಮ ಕುಟುಂಬಗಳನ್ನ ಒಪ್ಪಿಸಿಕೊಡುತ್ತಾ ನೋಹನನ್ನು ಅನುಗ್ರಹಿಸಿದ ದೇವರೇ, ನಮ್ಮನ್ನು ಅನುಗ್ರಹಿಸಿ ನಿಮ್ಮ ರಕ್ಷಣಾ ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸಿರೆಂದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಜೀವದ ಒಡೆಯನೇ, ಆಮೆನ್.